ಆತ್ಮೀಯ ಅರಸೀಕೆರೆ ಬಂಧುಗಳಿಗೆ ನಿಮ್ಮ ಮನೆ ಮಗ ಎನ್ಆರ್ ಸಂತೋಷ ಮಾಡ್ತಕ್ಕಂಥ ನಮಸ್ಕಾರಗಳು. ಬಂಧುಗಳೇ, ನಿನ್ನೆ ಅಂದರೆ ಏಪ್ರಿಲ್ 2ನೇ ತಾರೀಕು ಅರಸೀಕೆರೆಯ 4ನೇ ಬಾರಿ ಶಾಸಕ, ಮಂತ್ರಿ ದರ್ಜೆ ಸ್ಥಾನಮಾನದ ಗೃಹ ಮಂಡಳಿ ಅಧ್ಯಕ್ಷರಾಗಿರ್ತಕ್ಕಂಥ ಮಾನ್ಯ KM ಶಿವಲಿಂಗೇಗೌಡರು ಜಯಂತಿಗಳ ಸರಣಿಯನ್ನು ಆಚರಣೆ ಮಾಡಿದ್ದಾರೆ. ಆ ಮಹಾಪುರುಷರ ಜಯಂತಿ ಆಚರಣೆ ಉದ್ದೇಶ ಏನು ಅಂತಂದರೆ, ಆ ಮಹಾಪುರುಷರ ಜೀವನದ ಸಾಧನೆಗಳನ್ನ ಸಮಾಜಕ್ಕೆ ತಿಳಿಸಬೇಕು. ಕೇವಲ ಒಂದು ಜಾತಿಗೆ ಸೀಮಿತವಾಗಿರದೆ ಸಮಗ್ರ ಹಿಂದೂ ಸಮಾಜಕ್ಕೆ ಅವರು ಕೊಟ್ಟಂಥ ಕೊಡುಗೆಯನ್ನು ಮನವರಿಕೆ ಮಾಡಿಕೊಡ್ಬೇಕು ನಿಟ್ಟಿನಲ್ಲಿ ಸರ್ಕಾರಗಳು ಈ ಜಯಂತಿ ಆಚರಣೆಯನ್ನು ಜಾರಿಗೆ ತಂದಿವೆ. ತಾಲೂಕು ಆಡಳಿತದ ನೇತೃತ್ವದಲ್ಲಿ ಈ ಜಯಂತಿಗಳಾಗಬೇಕು ಅಂಥೇಳಿ ಒಂದು ಪದ್ಧತಿ ಇದೆ. ಆದರೆ ಈ ಪುಣ್ಯಾತ್ಮ ಫೆಬ್ರವರಿ 15ನೇ ತಾರೀಕು ಆಗಿರಬೇಕಾಗಿದ್ದಂಥ ಸಂತ ಸೇವಾಲಾಲ್ರ ಜಯಂತಿಯನ್ನು ಜನವರಿ 21 ಆಗಬೇಕಾಗಿದ್ದಂಥ ನಿಜಶರಣ ಅಂಬಿಗರ ಚೌಡಯ್ಯನವರ ಜಯಂತಿಯನ್ನು ಜನವರಿ 19ರಂದು ಆಗಬೇಕಾಗಿದ್ದಂಥ ಶ್ರೀ ವೇಮನ ಜಯಂತಿಯನ್ನು ಫೆಬ್ರವರಿ 14 ಆಗಿದ್ದಂಥ ಶ್ರೀ ಸವಿತಾ ಮಹರ್ಷಿಗಳ ಜಯಂತಿಯನ್ನು, ಹಿಂದೂ ಹೃದಯ ಸಾಮ್ರಾಟ ಫೆಬ್ರವರಿ 19ನೇ ತಾರೀಕು ಆಗಬೇಕಾಗಿದ್ದು ಶ್ರೀ ಛತ್ರಪತಿ ಶಿವಾಜಿ ಮಹಾರಾಜರ ಜಯಂತಿಯನ್ನು, ಮಹಾಯೋಗಿಗಳಾದಂಥ ನಾರಾಯಣ ಯತೀಂದ್ರ ಜಯಂತಿಯನ್ನು ಮಾರ್ಚ್ 14ನೇ ತಾರೀಕು ಆಗಬೇಕಾಗಿದ್ದು, ಮಾರ್ಚ್ 28ರಂದಿದ್ದಂಥ ಅಗ್ನಿ ಬನ್ನಿರಾಯ ಜಯಂತಿಯನ್ನು, ಮಾರ್ಚ್ 16ನೇ ತಾರೀಕಿನ ಶ್ರೀ ಜಗದ್ಗುರು ರೇಣುಕಾಚಾರ್ಯ ಜಯಂತಿಯನ್ನು, ಮಾರ್ಚ್ 26ನೇ ತಾರೀಕು ಆಗಬೇಕಾಗಿದ್ದಂಥ ಕೈವಾರ ತಾತಯ್ಯನವ್ರ ಜಯಂತಿಯನ್ನು ಎಲ್ಲ ಸೇರಿಸಿ ಏಪ್ರಿಲ್ 2ನೇ ತಾರೀಕು ಆದ್ಯ ವಚನಕಾರ ದೇವರ ದಾಸಿಮಯ್ಯನವರ ಜಯಂತಿ ದಿನ ಆಚರಣೆಯನ್ನು ಸನ್ಮಾನ್ಯ ಶಾಸಕರು ಕಾಟಾಚಾರಕ್ಕೆ ಹೂಗಳನ್ನ ಎಸ್ಕೊಂಡು ಅವರ ರಾಜಕೀಯ ತೆವಲಿಗೋಸ್ಕರ ಅದನ್ನು ದುರ್ಬಳಕೆ ಮಾಡಿಕೊಂಡಿರುವಂಥದ್ದನ್ನು ನಾನು ಖಂಡಿಸ್ತಾ ಇದ್ದೇನೆ. ಒಂದು ಜಯಂತಿ ಆಚರಣೆಗೆ 25,000 ರೂಪಾಯಿಗಳ ಹಣ, ನನಗಿರೋ ಮಾಹಿತಿ ಪ್ರಕಾರ 25,000 ರೂಪಾಯಿಗಳ ಹಣ ತಾಲೂಕು ಆಡಳಿತ ಖರ್ಚು ಮಾಡಬೇಕು. ಅಲ್ಲಿಗೆ 10 ಜಯಂತಿ ಒಂದೇ ದಿನ, 25,000 × 10, ಅಲ್ಲಿಗೆ ಹೆಚ್ಚು ಕಡಿಮೆ 2.5 ಲಕ್ಷ ರೂಪಾಯಿಗಳನ್ನ ಡ್ರಾ ಮಾಡ್ಕೊಳ್ಬೇಕು, ಹಣ ತಗೋಬೇಕು ಅನ್ನೋ ಏಕೈಕ ಉದ್ದೇಶದಿಂದ ಕಾಟಾಚಾರಕ್ಕೆ ನೀವು ಆಚರಣೆ ಮಾಡಿರುವಂಥದ್ದನ್ನು ನಾವು ಖಂಡಿಸ್ತೇವೆ. ಈ ರೀತಿ ನಾನು ತಹಶೀಲ್ದಾರ್ಗೂ ಈ ಮೂಲಕ ಮನವಿ ಮಾಡ್ಕೊಳ್ತೇನೆ, ಜಿಲ್ಲಾಡಳಿತಕ್ಕೆ ಮನವಿ ಮಾಡ್ಕೊಳ್ತೇನೆ. ನಮ್ಮ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಮುಖ್ಯಮಂತ್ರಿಗಳ ಪದಕ ಸಿಕ್ಕಿದೆ. ಜಿಲ್ಲಾಧಿಕಾರಿಗಳಿಗೂ ಕೂಡ ಮುಖ್ಯಮಂತ್ರಿಗಳಿಂದ ಬೇರೆ ಬೇರೆ ಪ್ರಶಸ್ತಿಗಳಿಗೆ ಅವರು ಭಾಜನರಾಗಿದ್ದಾರೆ. ದಯಮಾಡಿ ಅರಸೀಕೆರೆನಲ್ಲಿ ಈ ಥರ ಅಂದಾ ದರ್ಬಾರಿ ನೀವ್ಯಾರೂ ಕೂಡ ಅವಕಾಶ ಮಾಡಿಕೊಡ್ಬಾರ್ದು. ಈ ಹಾಸನ ಜಿಲ್ಲೆ ಇತಿಹಾಸದಲ್ಲೇ ಈ ರೀತಿ 10 ಜಯಂತಿಗಳನ್ನ ಕಾಟಾಚಾರಕ್ಕೆ ಒಂದೇ ದಿನ, ಅಲ್ಲಿಗೆ ಶಾಸಕ ಶಿವಲಿಂಗೇಗೌಡರು ಏನು ಸರ್ವಾಧಿಕಾರಿನ, ಅವರೇನು ಹಿಟ್ಲರ ಅರಸೀಕೆರೆಗೆ? ದಯಮಾಡಿ ಭ್ರಮೆಯಿಂದ ಆಚೆ ಬನ್ನಿ ಸರ್. ತಾವೇನು ಆ ಪುಣ್ಯ ಪುರುಷರ ಜೀವನದ ಬಗ್ಗೆ, ಅವರ ಸಾಧನೆಗಳ ಬಗ್ಗೆ ನಾನು ನಿಮ್ಗೊಂದು ಸವಾಲು ಹಾಕ್ತೀನಿ. ಬನ್ನಿ, ಒಂದು ವೇದಿಕೆಗೆ ನಾನು ಬರ್ತೀನಿ, ನೀವು ಬನ್ನಿ. 5 ನಿಮಿಷ ಇವ್ರುಗಳ ಬಗ್ಗೆ ನಾನು ಮಾತಾಡ್ತೀನಿ, ನೀವು ಮಾತಾಡಿ. ನೀವು 4ನೇ ಬಾರಿ ಶಾಸಕರಲ್ವೇ, 20 ವರ್ಷದಿಂದ ಅಧಿಕಾರದಲ್ಲಿ ಇದ್ದೀರಲ್ವೇ, ಮಂತ್ರಿ ದರ್ಜೆಯ ಗೃಹ ಮಂಡಳಿ ಅಧ್ಯಕ್ಷರಲ್ವೇ? 5 ನಿಮಿಷ ಇವ್ರ ಬಗ್ಗೆ, ಅವರ ಸಾಧನೆಗಳ ಬಗ್ಗೆ ಜನತೆಗೆ ಇಬ್ಬರು ಹೇಳೋಣ. ದಯಮಾಡಿ ಬನ್ನಿ ಅಂತೇಳಿ ಸವಾಲನ್ನು ಹಾಕ್ತಾ ತಾಲೂಕಿನ ಜನತೆಯಲ್ಲಿ ವಿಶೇಷವಾಗಿ ನಾನು ಮನವಿಯನ್ನು ಮಾಡ್ತೇನೆ. ಜಾತಿಗಳ ನಡುವೆ ವಿಷಬೀಜ ಬಿದ್ದಿರ್ತಕ್ಕಂಥ ಇಂಥ ವ್ಯಕ್ತಿಯನ್ನು, ಈ ನಡವಳಿಕೆಯನ್ನು ನೀವು ಗಮನಿಸಬೇಕು, ಇವ್ರನ್ನ ತಿರಸ್ಕಾರ ಮಾಡಬೇಕು ಅಂತೇಳಿ ಮನಪೂರ್ವಕವಾಗಿ ನಿಮ್ಮೆಲ್ಲರಲ್ಲೂ ನಾನು ಕೈ ಮುಗಿದು ಪ್ರಾರ್ಥನೆಯನ್ನು ಮಾಡ್ತೇನೆ.